ದರ್ಶನ್ ಬಿಡುಗಡೆ ಸಿಎಂ ಕೈಯಲ್ಲಿದೆಯಾ? ವಿಳಂಬವಾಗುತ್ತಿದೆ, ಜಾಮೀನು ಕೊಡಿ ಎಂದ ದರ್ಶನ್ ಪರ ವಕೀಲರು. ರಾಜಕೀಯ ಪ್ರಭಾವ ವರ್ಕ್ ಆಗುತ್ತಾ ಅಥವಾ ಕೋರ್ಟ್ ಆದೇಶವೇ ಫೈನಲ್? ಈ ಒಂದು ಕೆಲಸ ಆದ್ರೆ ನಟ ದರ್ಶನ್ ರಿಲೀಸ್ ಪಕ್ಕ. ನಾ ಕಾಣೋ ಲೋಕವನ್ನು ಕಾಣೋರು ಯಾರು? ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕರ್ನಾಟಕ ಸೋಷಿಯಲ್ ಮೀಡಿಯಾ. ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಡಿ ಬಾಸ್, ಲಕ್ಷಾಂತರ ಅಭಿಮಾನಿಗಳ ಆರಾಧ್ಯ ದೈವ, ಅದೆಷ್ಟೋ ಜೀವಿಗಳಿಗೆ ಮರುಜೀವ ಕೊಟ್ಟಿರುವ ಒಡೆಯ, ಅದೆಷ್ಟೋ ಹಸಿದ ಜೀವಿಗಳಿಗೆ ಅನ್ನದಾತ, ಅದೆಷ್ಟೋ ಅನಾಥಾಶ್ರಮದ ಜನರಿಗೆ ಸಹಾಯ ಮಾಡಿದ ಧನಿ, ಅದೆಷ್ಟೋ ಕಲಾವಿದರಿಗೆ ನೆರಳಾಗಿ ನಿಂತಿದ್ದ ಆಲದ ಮರ, ಅದೆಷ್ಟೋ ಪ್ರಾಣಿಗಳಿಗೆ, ಮೂಕ ಜೀವಿಗಳಿಗೆ ಮತ್ತು ಗೋಶಾಲೆಗಳಿಗೆ ಆಸರೆಯಾಗಿ ನಿಂತ ಅಭಯದಾತ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ತಮ್ಮ ಜೀವನದ ಉತ್ತುಂಗದಲ್ಲಿ ಪೀಕಲ್ಲಿ ಇದ್ದ ಮಹಾದಾನಿ ದರ್ಶನ್ ತೂಗುದೀಪ್ ಇವತ್ತು 4 ಗೋಡೆಗಳ ಮಧ್ಯೆ ತಮ್ಮ ಜೀವನದ ಅತ್ಯಂತ ಕಠಿಣಾತಿ ಕಠಿಣ ದಿನಗಳನ್ನ ಅನುಭವಿಸುತ್ತಿದ್ದಾರೆ. ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಒಂದು ಕಾಲದಲ್ಲಿ ದರ್ಶನ್ ತಂದೆ ತೂಗುದೀಪ್ ಶ್ರೀನಿವಾಸ್ ಟಾಪ್ ವಿಲನ್ ಇದ್ದವರು. ತಂದೆ ಅಗಲಿಕೆಯ ನಂತರ ದರ್ಶನ್ ಒಂದೊಂದೇ ಮೆಟ್ಟಿಲನ್ನ ಏರುತ್ತಾ ಕಿಂಗ್ ಆಗಿ ಮೆರೆದವರು. ಸ್ಯಾಂಡಲ್ವುಡ್ಗೆ ದೊಡ್ಡ ಮಾರ್ಕೆಟ್ ಆಗಿಯೇ ನಿಂತವರು. ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ಬ್ರ್ಯಾಂಡ್. ಅದೊಂದು ಕೆಟ್ಟ ಗಳಿಗೆಯಲ್ಲಿ ನಡೆದ ಘಟನೆ ಉತ್ತುಂಗದಲ್ಲಿದ್ದ ದರ್ಶನ್ ಅವರನ್ನ ಸೀದಾ ನೆಲಕ್ಕಪ್ಪಳಿಸುವಂತೆ ಮಾಡಿತ್ತು. ಕಳೆದ 2 ವರ್ಷಗಳಿಂದ ನರಕ ಯಾತನೆ ಅನುಭವಿಸುತ್ತಿರುವ ದರ್ಶನ್ ತೂಗುದೀಪ್ ಅವರ ಈ ಕೇಸ್ ಕುರಿತು ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತಿದ್ದೇವೆ. ನೀವು ಕೂಡ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಯಾಗಿದ್ರೆ ಅಥವಾ ದರ್ಶನ್ ಅವರಿಗೆ ಶೀಘ್ರವೇ ಜಾಮೀನು ಸಿಗಲಿ ಎಂದು ಹಾರೈಸುತ್ತಿದ್ರೆ ಈ ವಿಡಿಯೋವನ್ನ ಈ ಕೂಡಲೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಪ್ಪದೇ ಹಂಚಿಕೊಳ್ಳಿ. ದರ್ಶನ್ ಕೇಸಲ್ಲಿ ಈಗ ಏನಾಗುತ್ತಿದೆ? ಇವರು ಮನಸ್ಸು ಮಾಡಿದ್ರೆ ದರ್ಶನ್ ಕೇಸ್ನ ಟರ್ನಿಂಗ್ ಪಾಯಿಂಟ್ ಆಗುತ್ತಾ? ವೀಕ್ಷಕರೇ, ದರ್ಶನ್ ಕೇಸ್ ಎಲ್ಲಿಗೆ ಬಂತು? ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆದ ಬಳಿಕ ದರ್ಶನ್ ಕೇಸ್ನಲ್ಲಿ ಏನಾದ್ರೂ ಮಹತ್ವದ ಬೆಳವಣಿಗೆಗಳು ಆಗಿದೆಯಾ? ಈ ಕೇಸ್ ಕುರಿತು ದರ್ಶನ್ ಪತ್ನಿ ಹಲವು ಬಾರಿ ಅಂದಿನ ಉಪಮುಖ್ಯಮಂತ್ರಿ ಡಿಕೆಶಿ ಅವರನ್ನ ಭೇಟಿ ಮಾಡಿ ಮಾತುಕತೆಗಳು ನಡೆಸಿದ್ದಾರೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ದರ್ಶನ್ ಕುರಿತು ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಮಾತನಾಡಿದ್ದಾರೆ. ಅವರ ಪರ ಒಲವು ತೋರಿಸಿದ್ರು. ಸೊ ಇವಾಗ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ತಿಂಗಳು ಕಳೆದಿದೆ. ದರ್ಶನ್ ಕುಟುಂಬಸ್ಥರು ಮತ್ತು ಅಭಿಮಾನಿಗಳು ಡಿಕೆ ಶಿವಕುಮಾರ್ ಅವರ ಕಡೆ ಆಶಾಭಾವನೆಯಿಂದ ನೋಡುತ್ತಿದ್ದಾರೆ. ಈ ಕೇಸ್ನಲ್ಲಿ ರೇಣುಕಾಸ್ವಾಮಿ ಪ್ರಕರಣದಿಂದ ದರ್ಶನ್ ಅವರಿಗೆ ರಿಲೀಫ್ ಸಿಗಬಹುದಾ? ಹಾಗಾದ್ರೆ ಬನ್ನಿ, ಇಲ್ಲಿವರೆಗೆ ಈ ಪ್ರಕರಣದ ಕುರಿತು ಏನೆಲ್ಲ ಬೆಳವಣಿಗೆಗಳು ನಡೆದಿದೆ, ನಟ ದರ್ಶನ್ಗೆ ಇದುವರೆಗೆ ಯಾಕೆ ಬೇಲ್ ಸಿಕ್ಕಿಲ್ಲ, ಯಾವಾಗ ಬೇಲ್ ಸಿಗುವ ಸಾಧ್ಯತೆ ಇದೆ ಎಂಬುದರ ವಿವರ ಇಲ್ಲಿದೆ. ವೀಕ್ಷಕರೇ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲ್ ಪಾಲಾದಾಗ ಇಡೀ ರಾಜ್ಯವೇ ಶಾಕ್ ಆಗಿತ್ತು. ಸುಮಾರು 4 ತಿಂಗಳು 19 ದಿನ ಜೈಲ್ನಲ್ಲಿದ್ದು ಜಾಮೀನಿನ ಮೇಲೆ ಹೊರ ಬಂದಿದ್ದ ನಟ ದರ್ಶನ್ 9 ತಿಂಗಳು 14 ದಿನಗಳು ಜಾಮೀನಿನ ಮೇಲೆ ಹೊರಗಡೆ ಇದ್ರು. ಇದೇ ಸಮಯದಲ್ಲಿ ಡೆವಿಲ್ ಸಿನಿಮಾದ ಚಿತ್ರೀಕರಣವೂ ಮುಗಿಸಿದ್ರು. ಡೆವಿಲ್ ಸಿನಿಮಾದ ಚಿತ್ರೀಕರಣ ಮುಗಿಸುವಷ್ಟರಲ್ಲಿ ದರ್ಶನ್ಗೆ ಸಿಕ್ಕಿರುವ ಜಾಮೀನು ಕ್ಯಾನ್ಸಲ್ ಆಗುತ್ತೆ. ಆಗಸ್ಟ್ 14, 2025ರಂದು ಬೇಲ್ ಕ್ಯಾನ್ಸಲ್ ಆಗಿ ಮತ್ತೊಮ್ಮೆ ದರ್ಶನ್ ವಾಪಸ್ ಜೈಲ್ಗೆ ಹೋಗುವ ಸಂದರ್ಭ ಬರುತ್ತೆ. ಬೇಲ್ ಕ್ಯಾನ್ಸಲ್ ಆಗಿ 2ನೇ ಬಾರಿ ಜೈಲ್ಗೆ ಹೋಗಿ ಸುಮಾರು 1 ವರ್ಷ ಆಗ್ತಾ ಬಂದ್ರೂ ಸಹ ಇನ್ನು ದರ್ಶನ್ಗೆ ಬೇಲ್ ಸಿಕ್ಕಿಲ್ಲ. ಈ ಮಧ್ಯೆ ದರ್ಶನ್ ಪರ ವಕೀಲರು ಅನೇಕ ಬಾರಿ ಬೇಲ್ಗೆ ಅರ್ಜಿ ಸಲ್ಲಿಸಿದ್ರು, ಆದ್ರೂ ಯಾವುದೇ ಪ್ರಯೋಜನವೇ ಆಗ್ಲಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ಜಾಮೀನು ಪಡೆಯಲು ಹರಸಾಹಸ ಪಡುತ್ತಿದ್ದಾರೆ. ಆದ್ರೂ ಇನ್ನೂ ಸಹ ಜಾಮೀನು ಯಾಕೆ ಸಿಕ್ಕಿಲ್ಲ ಅನ್ನುವುದನ್ನ ನೋಡೋಣ. ಈ ಇಡೀ ಪ್ರಕರಣದಲ್ಲಿ ಪ್ರತಿಯೊಬ್ಬರ ಗಮನ ಸೆಳೆದಿದ್ದ ರಾಜಕಾರಣಿ ಅಂದ್ರೆ ಅದು ಡಿಕೆ ಶಿವಕುಮಾರ್. ಡಿಕೆ ಶಿವಕುಮಾರ್ ಎಂಟ್ರಿ ಕೊಟ್ರೆ ನಟ ದರ್ಶನ್ಗೆ ರಿಲೀಫ್ ಸಿಗುತ್ತಾ? ಹೌದು,
ಮೇಲ್ನೋಟಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ದರ್ಶನ್ ಪರ ಒಲವು ಹೊಂದಿರುವ ಹಾಗೆಯೇ ಕಾಣಿಸುತ್ತದೆ. ಯಾಕಂದ್ರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕುರಿತು ಡಿಕೆ ಶಿವಕುಮಾರ್ ಅವರೊಂದಿಗೆ ಅನೇಕ ಬಾರಿ ಮಾತುಕತೆ ನಡೆಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಮತ್ತೆ ದರ್ಶನ್ ಕುಟುಂಬದ ನಡುವೆ ವರ್ಷಗಳಿಂದಲೂ ಅತ್ಯಂತ ನಿಕಟವಾದ ಒಡನಾಟವಿದೆ. ಹೀಗಾಗಿ ದರ್ಶನ್ ಕುಟುಂಬ ಮತ್ತು ಅಭಿಮಾನಿಗಳ ಗಮನ ಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲಿದೆ. ಯಾಕಂದ್ರೆ ಸಿಎಂ ಆಗುವ ಮುಂಚೆಯಿಂದ ಡಿಕೆ ಶಿವಕುಮಾರ್ ಅವರು ನಟ ದರ್ಶನ್ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಒಂದಲ್ಲ ಒಂದು ರೀತಿ ಉತ್ತರ ಕೊಡ್ತಾನೆ ಬಂದಿದ್ದಾರೆ. ಹೌದು, ನಟ ದರ್ಶನ್ ರೇಣುಕಾಸ್ವಾಮಿ ಪ್ರಕರಣದಿಂದ ಜೈಲು ಪಾಲಾದಾಗ ಪತ್ನಿ ವಿಜಯಲಕ್ಷ್ಮಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗಿರುವುದಾಗಿ ಮಾತನಾಡಿದ ಸಂದರ್ಭ, ದರ್ಶನ್ ಜಾಮೀನು ರದ್ದಾಗಿ ಮತ್ತೆ ಜೈಲ್ಗೆ ಹೋದಾಗ ಡಿಕೆ ಶಿವಕುಮಾರ್ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರ ಕೊಟ್ಟು ದರ್ಶನ್ ಮತ್ತೆ ಜೈಲ್ಗೆ ಹೋಗಿದ್ದು ಕೇಳಿ ನನಗೆ ನಿಜಕ್ಕೂ ಶಾಕ್ ಆಯ್ತು ಅಂತ ಬಹಿರಂಗವಾಗಿಯೇ ಬೇಸರ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಹಲವು ಸಂದರ್ಭಗಳಲ್ಲಿ ದರ್ಶನ್ ಪರ ಮೇದು ಧೋರಣೆ ತಳೆದಿದ್ದ ಡಿಕೆಶಿ ಪಾಪ ದರ್ಶನ್ ನಮ್ ಹುಡುಗ ಅಂತ ಹೇಳುವ ಮೂಲಕ ಬಹಿರಂಗವಾಗಿಯೇ ಅವರ ಬೆನ್ನಿಗೆ ನಿಂತಂತೆ ಕಾಣುತ್ತಿತ್ತು. ಈ ಎಲ್ಲ ಬೆಳವಣಿಗೆಗಳನ್ನ ಕಂಡಾಗ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಇನ್ಮುಂದೆಯಾದ್ರೂ ಏನಾದ್ರೂ ಮ್ಯಾಜಿಕ್ ನಡೆಯುತ್ತಾ? ನಟ ದರ್ಶನ್ಗೆ ಬೇಲ್ ಸಿಗಬಹುದಾ ಅನ್ನೋದೇ ಈಗಿರುವ $1 ಮಿಲಿಯನ್ ಪ್ರಶ್ನೆ. ಆದ್ರೆ ವೀಕ್ಷಕರೇ, ದರ್ಶನ್ ಅವರನ್ನ ಬಿಡಿಸಿಕೊಂಡು ಬರೋದು ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿ ನಿಜಕ್ಕೂ ಇದೆಯಾ? ಡಿಕೆ ಶಿವಕುಮಾರ್ ಅವರು ನಟ ದರ್ಶನ್ ಅವರನ್ನ ಪರ್ಮನೆಂಟ್ ಆಗಿ ಬಿಡಿಸಿಕೊಂಡು ಬರಬಹುದಾ? ಸಾಮಾನ್ಯವಾಗಿ ಜನ ಏನನ್ನ ಅಂದುಕೊಳ್ತಾರೆ ಅಂದ್ರೆ, ಯಾವುದಾದರೂ ಒಂದು ಪ್ರಕರಣದಲ್ಲಿ ದೊಡ್ಡ ವ್ಯಕ್ತಿಯ ಎಂಟ್ರಿ ಆದ್ರೆ ಅದು ಸುಲಭವಾಗಿ ಬಗೆಹರಿಯುತ್ತೆ ಅಂತ. ಎಸ್, ಆಗುತ್ತೆ. ಆದ್ರೆ ಕಾನೂನಿನ ಮುಂದೆ ಪ್ರತಿಯೊಬ್ಬರೂ ಸಮಾನರು ಅನ್ನುವುದನ್ನ ಮರೆಯೋ ಹಾಗಿಲ್ಲ. ಸೊ ಸಿಎಂ ಡಿಕೆ ಶಿವಕುಮಾರ್ ದರ್ಶನ್ ಅವರನ್ನ ಹೇಗೆ ಬಿಡಿಸಿಕೊಂಡು ಬರಬಹುದು ಅನ್ನೋ ಪ್ರಶ್ನೆ ನಿಮಗೆಲ್ಲ ಬಂದಿರುತ್ತೆ. ಅದಕ್ಕೆ ಇಲ್ಲಿದೆ ಉತ್ತರ. ಸಿಎಂ ಡಿಕೆಶಿ ಕೈಯಲ್ಲಿ ಏನಿದೆ, ನ್ಯಾಯಾಲಯದ ಕೈಯಲ್ಲಿ ಏನಿದೆ? ವೀಕ್ಷಕರೇ, ರಾಜಕೀಯ ಮಟ್ಟದಲ್ಲಿ ಡಿಕೆ ಶಿವಕುಮಾರ್ ಅವರು ಈ ಪ್ರಕರಣದ ತನಿಖೆ ಎಲ್ಲಿಯೂ ಅಡೆತಡೆ ಇಲ್ಲದೆ ಪ್ರಕರಣದ ವಿಚಾರಣೆ ವೇಗವಾಗಿ ನಡೆಸಲು ಕೆಲವು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಪ್ರಕರಣದ ತನಿಖೆ ಮತ್ತೆ ನ್ಯಾಯಾಂಗ ಪ್ರಕ್ರಿಯೆ ಅನಗತ್ಯ ವಿಳಂಬವಾಗಿದೆ. ಕಾನೂನಿನ ಪ್ರಕಾರವೇ ನಡೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಬಹುದು. ಸರ್ಕಾರದ ಪರವಾಗಿ ಪ್ರಕರಣವನ್ನ ಹೇಗೆ ವಾದಿಸಬೇಕು ಎಂಬ ಕಾನೂನು ತಂತ್ರದ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಬಹುದು. ಒಂದು ವೇಳೆ ತನಿಖೆಯು ನ್ಯಾಯಸಮ್ಮತತೆಯ ಬಗ್ಗೆ ಅನುಮಾನ ವ್ಯಕ್ತವಾದರೆ ಕಾನೂನಿನ ವ್ಯಾಪ್ತಿಯಲ್ಲೇ ಪರಿಶೀಲನೆ ನಡೆಸುವಂತೆ ಸೂಚಿಸಿ ಅಗತ್ಯ ಆಡಳಿತಾತ್ಮಕ ಕ್ರಮವನ್ನ ಕೈಗೊಳ್ಳಬಹುದು. ಇಷ್ಟು ಬಿಟ್ರೆ ಪೊಲೀಸರಿಗೆ ಅಥವಾ ನ್ಯಾಯಾಲಯಕ್ಕೆ ಅಕ್ರಮವಾಗಿ ಆದೇಶ ನೀಡಿ ಆರೋಪಿಯನ್ನ ಬಿಡುಗಡೆ ಮಾಡುವಂತೆ ಒತ್ತಾಯಿಸಲು ಸಾಧ್ಯವಿಲ್ಲ. ಸಾಕ್ಷಿದಾರರು ಅಥವಾ ಸಾಕ್ಷ್ಯಾಧಾರಗಳಿಲ್ಲದೆ ಹಸ್ತಕ್ಷೇಪ ಮಾಡುವುದು ಅಥವಾ ತಿರುಚುವಂತೆ ಮಾಡುವುದು ಕಾನೂನು ಬಾಹಿರವಾಗಿದೆ. ನ್ಯಾಯಾಲಯಕ್ಕೆ ಜಾಮೀನು ನೀಡುವಂತೆ ಅಥವಾ ಆರೋಪಿಯನ್ನ ಖುಲಾಸೆ ಮಾಡುವಂತೆ ನಿರ್ದೇಶನ ನೀಡುವ ಅಧಿಕಾರ ಯಾವುದೇ ರಾಜಕೀಯ ನಾಯಕರಿಗಿಲ್ಲ. ಆದ್ರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂದ್ರೆ, ದರ್ಶನ್ ಪ್ರಕರಣ ಈಗ ಸುಪ್ರೀಂ ಕೋರ್ಟ್ನಲ್ಲಿರೋದ್ರಿಂದ ಸರ್ಕಾರ ಅಥವಾ ಮುಖ್ಯಮಂತ್ರಿ ನೇರವಾಗಿ ಮಧ್ಯಪ್ರವೇಶ ಮಾಡುವ ಅವಕಾಶ ಬಹಳ ಸೀಮಿತವಾಗಿದೆ. ಸರ್ಕಾರ ತನ್ನ ಪರವಾಗಿ ಕಾನೂನು ವಾದ ಮಂಡಿಸಬಹುದು, ಆಡಳಿತಾತ್ಮಕ ಜವಾಬ್ದಾರಿಗಳನ್ನ ನಿರ್ವಹಿಸಬಹುದು. ಆದ್ರೆ ಜಾಮೀನು ನೀಡುವುದು, ಆದೇಶವನ್ನ ಬದಲಾಯಿಸುವುದು ಅಥವಾ ಪ್ರಕರಣದ ಅಂತಿಮ ತೀರ್ಪು ನೀಡುವುದು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿಗೆ ಸೇರಿದೆ. ದರ್ಶನ್ಗೆ ರಿಲೀಫ್ ಸಿಗುತ್ತಾ ಅಥವಾ ಇನ್ನೂ ಕಾಯಲೇಬೇಕಾ? ಈಗ ನಟ ದರ್ಶನ್ ಕೇಸ್ ಎಲ್ಲಿಯವರೆಗೆ ಬಂದು ತಲುಪಿದೆ, ಯಾವಾಗ ನಟ ದರ್ಶನ್ಗೆ ಜಾಮೀನು ಸಿಗಬಹುದು ಅಂತ ನೋಡೋದಾದ್ರೆ, ಸದ್ಯಕ್ಕೆ ನಟ ದರ್ಶನ್ ಅವರ ಮಧ್ಯಂತರ ಜಾಮೀನು ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅತ್ಯಂತ ನಿರ್ಣಾಯಕವಾಗಿರೋ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನ ಒಂದೇ ವರ್ಷದೊಳಗೆ ಪೂರ್ಣಗೊಳಿಸಬೇಕು ಅಂತ ಟ್ರಯಲ್ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ ಸ್ಪಷ್ಟ ಆದೇಶ ನೀಡಿದೆ. ಈ 60 ಸಾಕ್ಷಿಗಳ ವಿಚಾರಣೆ ಮುಗಿದ ಮೇಲಷ್ಟೇ ದರ್ಶನ್ ಅವರ ಜಾಮೀನು ಅರ್ಜಿಯನ್ನ ಮತ್ತೆ ಮರು ಪರಿಶೀಲಿಸುವುದಾಗಿ ನ್ಯಾಯಾಲಯ ತಿಳಿಸಿದೆ. ಕೋರ್ಟ್ ಅಂಗಳದಲ್ಲಿ ನಡೆದ ವಾದ ಪ್ರತಿವಾದವನ್ನ ಒಮ್ಮೆ ಗಮನಿಸುವುದಾದ್ರೆ,
ದರ್ಶನ್ ಪರ ವಾದ ಮಂಡಿಸಿದ ಹಿರಿಯ ವಕೀಲ ಮುಕುಲ್ ರೋಹಟ್ಟಿ, ಕೇಸ್ನಲ್ಲಿ ಇನ್ನೂ 263 ಸಾಕ್ಷಿಗಳ ವಿಚಾರಣೆ ಬಾಕಿ ಇದೆ. ಕಳೆದ 7 ತಿಂಗಳಲ್ಲಿ ಕೇವಲ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಮುಗಿದಿದ್ದು ತನಿಖೆ ವಿಪರೀತ ತಡವಾಗ್ತಿದೆ ಅಂತ ಕೋರ್ಟ್ಗೆ ತಿಳಿಸಿದ್ರು. ಆದ್ರೆ ಇದನ್ನ ಬಲವಾಗಿ ವಿರೋಧಿಸಿದ ರಾಜ್ಯ ಸರ್ಕಾರದ ಪರ ವಕೀಲರು ಕನಿಷ್ಠ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ಮುಗಿಯುವವರೆಗೆ ದರ್ಶನ್ ಅವರಿಗೆ ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದು ಅಂತ ಬಲವಾಗಿ ವಾದ ಮಂಡಿಸಿದ್ರು. ಇದನ್ನೆಲ್ಲ ಆಲಿಸಿದ ಸುಪ್ರೀಂ ಕೋರ್ಟ್ ವಿಚಾರಣೆ ಪ್ರಕ್ರಿಯೆ ವೇಗ ನೀಡಲು ಖಾಲಿ ಇರೋ ನ್ಯಾಯಾಧೀಶರ ಹುದ್ದೆಗಳನ್ನ ತಕ್ಷಣ ಭರ್ತಿ ಮಾಡಲು ಸೂಚನೆ ನೀಡಿದೆ. ಜೊತೆಗೆ ಜೈಲಿನಲ್ಲಿ ಇತರ ಕೈದಿಗಳಿಗೆ ಸಿಗೋ ಕನಿಷ್ಠ ಸೌಲಭ್ಯಗಳು ದರ್ಶನ್ ಅವರಿಗೂ ಸಿಗಬೇಕು ಅಂತ ಸ್ಪಷ್ಟಪಡಿಸಿದೆ. ಒಂದು ವೇಳೆ ವಿಚಾರಣೆಯಲ್ಲಿ ಅನಗತ್ಯ ವಿಳಂಬವಾದ್ರೆ ದರ್ಶನ್ ಪರ ವಕೀಲರು ಮತ್ತೆ ಜಾಮೀನಿಗೆ ಅರ್ಜಿ ಸಲ್ಲಿಸಬಹುದು. ಆದ್ರೆ ಸದ್ಯಕ್ಕಂತೂ ಈ ಪ್ರಮುಖ ಸಾಕ್ಷಿಗಳ ವಿಚಾರಣೆ ಮುಗಿಯುವವರೆಗೂ ದರ್ಶನ್ ಜೈಲಿನಲ್ಲೇ ಇರಬೇಕು. ಅಂದ್ರೆ ನಟ ದರ್ಶನ್ ಅವರು ಜಾಮೀನಿನ ಮೇಲೆ ಆಚೆ ಬರಲು 1 ವರ್ಷದ ಒಳಗೆ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆ ಪೂರ್ಣಗೊಳ್ಳಬೇಕು. ಆ ಬಳಿಕವೇ ಮತ್ತೊಮ್ಮೆ ಜಾಮೀನು ಪಡೆಯಲು ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಬಹುದು. ಅಂದ್ರೆ ನಟ ದರ್ಶನ್ ಪರ ವಕೀಲರು ಜಾಮೀನು ಪಡೆಯಲು ಅರ್ಜಿ ಸಲ್ಲಿಸಬೇಕಾದ್ರೆ ಕನಿಷ್ಠ 1 ವರ್ಷವಾದ್ರೂ ಕಾಯಲೇಬೇಕಿರುವ ಸಂದರ್ಭ ಬಂದಿದೆ. ಅಂದ್ರೆ ನಟ ದರ್ಶನ್ ಜೈಲಿನಿಂದ ಆಚೆ ಬರಲು 1 ವರ್ಷದ ಕಾಲಾವಕಾಶ ಬೇಕಿದೆ. ಸೊ ನಿಮ್ಮ ಪ್ರಶ್ನೆಗಳಿಗೆ ಈ ವಿಡಿಯೋನಲ್ಲಿ ಉತ್ತರ ಸಿಕ್ಕಿರಬಹುದು ಅಂತ ಅನ್ಕೊಳ್ತಿದ್ದೇನೆ. ಡಿ ಬಾಸ್ ದರ್ಶನ್ ಮತ್ತೆ ಅಭಿಮಾನಿಗಳ ಮುಂದೆ ಬರಲಿ, ಅವರಿಗೆ ನ್ಯಾಯ ಸಿಗಲಿ ಎಂದು ನೀವು ಕೂಡ ಹಾರೈಸುತ್ತಿದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಹೈಪ್ ಬಟನ್ ಪ್ರೆಸ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.